ಎಲ್ರಿಗೂ ನಮಸ್ಕಾರ. ಮತ್ತೊಂದು ರೆಸಿಪಿಯೊಂದಿಗೆ ಬಂದೀನಿ. ಇವಾಗ ಕೃಷ್ಣ ಜನ್ಮಾಷ್ಟಮಿ ಗೋಕುಲಾಷ್ಟಮಿ ಬರುತ್ತಲ್ಲ, ಈ ಥರ ಉಂಡೆನ ಮನೆಯಲ್ಲೇ ಈಸಿಯಾಗಿ ಸುಲಭವಾಗಿ ಮಾಡೋದು ತೋರಿಸ್ತೀನಿ. ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸ್ಕಿಪ್ ಮಾಡಿದೆ ನೋಡಿರಿ, ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರುತ್ತೆ, ನೋಡೋಕ್ಕೆ ಬರುತ್ತೆ. ಬೇಕಾದ ಸಾಮಗ್ರಿಗಳು: ಇದು ಒಣ ಕೊಬ್ಬರಿ, ಸಕ್ಕರೆ, ಹಾಲು, ಪಿಸ್ತಾ. ಮಾಡೋ ವಿಧಾನ: ಈ ಒಣ ಕೊಬ್ಬರಿನ ಚೆನ್ನಾಗಿ ಒಣಗಿರೋವು ತೊಗೋಬೇಕು. ಇದು ಗಿಟ್ಗ ಕೊಬ್ಬರಿ ಮನೇಲಿತ್ತು, ನಾನು ತೊಗೊಂಡಿದ್ದೀನಿ. ಇದನ್ನು ಮೇಲಿರೋದು ಕಪ್ಪು ಭಾಗ ಮಾತ್ರ ಎಲ್ಲ ಈ ಥರ ಕೊಬ್ಬರಿ ತುರಿಯೋದು ನೀವು ಯಾವ ಥರ ಆದರೂ ತೊಗೊಳ್ಳಿ. ತೊಗೊಂಡು ಈ ಥರ ಮೇಲಿಂದ ಬಿಟ್ಟರೆ ಎಲ್ಲ ಕಪ್ಪು ಭಾಗ ಎಲ್ಲ ಹೋಗಿಬಿಡುತ್ತೆ. ನೋಡಿರಿ, ಈ ಥರ ಇಲ್ಲಿ ಕೆಳಗೆ ಬಂದೈತೆ, ತೋರಿಸ್ತೀನಿ. ಇದೆಲ್ಲ ಬೆಳ್ಳಗೆ ಮಾಡಿ ಇಟ್ಕೋಬೇಕು ಕೊಬ್ಬರಿಗಳನ್ನ. ಇದು ಕಪ್ಪು ಭಾಗದ ಬಂದಿದ್ದು, ಇದನ್ನು ವೇಸ್ಟ್ ಅಂತ ಚೆಲ್ಲಬೇಡ್ರಿ. ಇದು ಪಲ್ಯಗಳಿಗೆ ಹಾಕ್ರಿ, ಪಲ್ಯ ತುಂಬ ಟೇಸ್ಟ್ ಬರುತ್ತೆ, ಭಾಳ ಚಲೋ ಬರ್ತದೆ ಪಲ್ಯ ಹಾಕಿದ್ರೆ. ಇವಾಗ ಇದನ್ನು ಇಟ್ಕೊಂಡಿನಿ ನೋಡಿ, ಈ ಥರ ಐತಿ. ನೀವು ಯಾವುದು ಎರ್ಜೋದು ನಿಮ್ಮ ಮನೇಲಿ ಯಾವುದಿರುತ್ತೆ ಅದರಿಂದ ಕೇಸಿ ಇಷ್ಟು ರೆಡಿ ಮಾಡಿ ಇಟ್ಕೊಳ್ರಿ. ಇವಾಗ ಇದನ್ನು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿಗೆ ಹಾಕಿಬಿಡೋಣ. ಸ್ವಲ್ಪ ಸಣ್ಣ ಮಾಡ್ಕೋಬೇಕು, ಪೌಡ್ರ್ ಥರ. ನೋಡಿರಿ, ಇಷ್ಟು ಪೌಡ್ರ್ ಥರ ಆದರೆ ಸಾಕು. ಇವಾಗ ಇದು 2 ಬಟ್ಲು ಹಾಕ್ತಾಯಿದ್ದೀನಿ. 2 ಬಟ್ಲಷ್ಟು ಕೊಬ್ಬರಿ ಪೌಡ್ರ್ ಹಾಕಿದ್ದೀನಿ. ಇದನ್ನು ಇವಾಗ ಮಾಡೋಣ ಬನ್ನಿ. ಮಾಡೋ ವಿಧಾನ ತೋರಿಸ್ತೀನಿ. ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ದಪ್ಪ ತಳ ಇರೋ ಪಾತ್ರೆ ತಗೊಳ್ರಿ. ಅದನ್ನು ಇಟ್ಬಿಟ್ಟು ಇದನ್ನು ಹಾಕ್ಬೇಕು. ಈ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಒಂದು ಸ್ವಲ್ಪ ಮಾತ್ರ ಈ ಪ್ಲೇಟಲ್ಲಿ ಎತ್ತಿಡೋಣ. ಮುಂದೆ ತೋರಿಸ್ತೀನಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಜಾಸ್ತಿ ಏನು ಉರಿಯೋದು ಬೇಕಿಲ್ಲ. ಗ್ಯಾಸ್ ಸ್ಲೋ ಇರಲಿ, ಮೀಡಿಯಮಲ್ಲಿ. ನೋಡಿ, ಇಷ್ಟು ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಹಾಲನ್ನು ನೋಡಿ, ಅಲ್ಲಿ ಮೇಲಿದೆಯಲ್ಲ ಅಷ್ಟಿತ್ತು ಕಾಯಿಸಿ, ಅಷ್ಟು ಬರೋವರೆಗೂ ಕಾಯಿಸಿ. 2 ಗ್ಲಾಸ್ ಇದ್ದದ್ದು 1 ಗ್ಲಾಸ್ ಬರೋವರೆಗೂ ಕಾಯಿಸಿ ಇಟ್ಕೊಂಡಿದ್ದೀನಿ. ಅದು ಕೆನೆ ಸಮೇತ ತಣ್ಣಗಾದ್ಮೇಲೆ ಹಾಕ್ಬೇಕು. ಹಾಲು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿರ್ಬೇಕು. 1-2 ಚಮಚದಷ್ಟು ಕೆನೆನೂ ಹಾಕ್ಕೋಬೇಕು. ಇದರಲ್ಲಿ ಟೇಸ್ಟು ಈ ಉಂಡೆ ಚಲೋ ಬರ್ತಾವೆ ನೋಡಿರಿ. ಇವಾಗಿಷ್ಟು ಅದು ನೀರಿನ ಅಂಶ ಎಲ್ಲ ಬಿಟ್ಕೊಂಡೈತೆ ನೋಡಿ. ಇವಾಗ ಗಟ್ಟಿ ಆಗ್ತೈತೆ. ಇವಾಗ ಇದನ್ನು ಅದಕ್ಕೆ ತಳ ಬಿಡ್ತೈತೆ ನೋಡಿರಿ. ಇವಾಗ ಸ್ವಲ್ಪ ಡ್ರೈ ಆಗಕ್ಕೆ ಬಂತಲ್ಲ, ಆವಾಗ ಪೂರ್ತಿ ಡ್ರೈ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದ್ರೆ ಉಂಡೆ ಸರಿ ಬರೋಲ್ಲ. ಇವಾಗ ಸಕ್ಕರೆ ಹಾಕ್ಬಿಡೋಣ. 2 ಕಪ್ ಕೊಬ್ಬರಿಗೆ 1 ಕಪ್ ಸಕ್ಕರೆ, 1 ಕಪ್ ಹಾಲು ಬೇಕಾಗುತ್ತೆ. ಇವಾಗ ಸಕ್ಕರೆ ಹಾಕಿ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಪ್ರೆಸ್ ಮಾಡ್ತಾ ಇದು ಕೈ ಬಿಡಲಾರ್ದೆ ಮಾಡ್ತಾ ಇರಬೇಕು ಕೆಲಸ. ನೋಡಿ, ಒಂದು 10 ನಿಮಿಷ ಆದರೂ ತೊಗೊತೈತೆ ಟೈಮು. ಇವಾಗ ಎಷ್ಟು ರೆಡಿ ಆಯಿತು 10 ನಿಮಿಷಕ್ಕೆ. ಇವಾಗ ಇದು ಒಂದು ಮುದ್ದೆ ಥರ ಅದು ರೆಡಿ ಆಗುತ್ತೆ. ಹಿಂಗೆ ಕೂಡಿಸಿದ್ರೆ ಎಲ್ಲ ಮುದ್ದೆ ಥರ ಬರುತ್ತಲ್ಲ, ಆವಾಗ ಇದನ್ನು ಮಾಡಬೇಕು. ಉಂಡೆ ನಿಧಾನಕ್ಕೆ, ಎಷ್ಟು ನಿಧಾನಕ್ಕೆ ಮಾಡ್ತೀರಿ, ಗ್ಯಾಸ್ ಲೋ ಎಲ್ಲೇ ಇರಬೇಕು, ಆವಾಗ ಇದು ಚಲೋ ಬರೋದು. ನೋಡಿ, ಎಷ್ಟು ರೆಡಿ ಆಯ್ತು. ಇವಾಗ ಮುದ್ದೆ ಥರ ಬರ್ತಾಯಿದೆ. ಇವಾಗ ತೆಗೆದು ಬಿಡೋಣ. ಗ್ಯಾಸ್ ಕೆಳಗಿಳಿಸ್ಬಿಟ್ಟು ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟಿಗೆ ಹಾಕೋಣ. ಇದನ್ನು ಹಾಕಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾಗಬಾರ್ದು. ಪೂರ ತಣ್ಣಗಾದ್ರೆ ಉಂಡೆ ಕಟ್ಟಕ್ಕೆ ಬರೋಲ್ಲ, ಹೊಡ್ಕೊತಾವು. ಇಷ್ಟು ನೋಡಿ, ಒಂದು ಉಂಡೆ ಮಾಡೋಕ್ಕೆ ಬರ್ತಲ್ಲ, ಆವಾಗ 1 ಚಮಚ ಅಷ್ಟು ತೊಗೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೋಡ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಳಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್, ಕಮೆಂಟು. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಹೇಳ್ರಿ, ನೋಡೋಕ್ಕೆ ಸಪೋರ್ಟ್ ಮಾಡಿರಿ. ನೋಡಿ, ಇನ್ನೊಂದು ಉಂಡೆ ಮಾಡೋದು ತೋರಿಸ್ತೀನಿ. ಈ ಥರ ಕೈಯಿಂದ ಅಂಗೈಯಿಂದ ಹಿಂಗೆ ಇದು ಮಾಡಬೇಕು, ಅಂದರೆ ಸ್ವಲ್ಪ ಶೈನಿಂಗ್ ಬರುತ್ತೆ. ಕೈಗೆ ನೀರು ಹಚ್ಕೊಂಡು ಮಾಡಿರಿ, ಬಿಸಿ ಇರುತ್ತೆ ಸ್ವಲ್ಪ. ಆವಾಗ ಇಷ್ಟು ಉಂಡೆಗಳು ಇವಾಗ ರೆಡಿ ಆದವು. ಈ ಉಂಡೆಗಳೆಲ್ಲ ಇದು ಕೊಬ್ಬರಿ ಪೌಡ್ರ್ ಏನಿತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ಈ ಥರ ಒಳ್ಳಾಡಿಸ್ಬೇಕು. ಅದು ಉಳಿಸಿಟ್ಟಿದ್ವಲ್ಲ, ಮುಂದೆ ಹೇಳ್ತೀನಿ ಅನ್ನೆಲ್ಲ. ಇದರಲ್ಲಿ ನೋಡಿ, ಈ ಥರ ರೆಡಿ ಮಾಡಿ ಈ ಕೊಬ್ಬರಿ ಪೌಡ್ರನ್ನ ಇದರಲ್ಲಿ ಉಳ್ಳಾಡಿಸಿ ಉಂಡೆಗಳು ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿರಿ ಯಾವ ಥರ ಇವಾಗ ಉಂಡೆ ಎಲ್ಲ ರೆಡಿ ಆಯಿತು. ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋಷ್ಟು
ಅಷ್ಟೊಂದು ಸಾಫ್ಟಾಗಿ ಬಂದಿರುತ್ತೆ. ನೀವು ಮಾಡಿರಲಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಮತ್ತೆ ಮತ್ತೆ ಮಾಡಬೇಕು ಅನ್ನಿಸ್ತದೆ. ಇವಾಗ ಡ್ರೈ ಫ್ರೂಟ್ಸ್ ಇತ್ತಲ್ಲ, ಪಿಸ್ತಾ, ಅದನ್ನು ತೊಗೊಂಡು ನೀವು ಬಾದಾಮಿ ಯಾವ್ದು ಬೇಕು ಇದನ್ನು ಇಡ್ಬೋದು. ನಾನು ಪಿಸ್ತಾ ಇಟ್ಟಿದ್ದೀನಿ ನೋಡಿ. ಇದು ಯಾವುದೋ ಬೇಕ್ರಿಲಿರೋ ಸ್ವೀಟ್ ಥರನೂ ಕಾಣಿಸ್ತದ. ತುಂಬ ಟೇಸ್ಟಿ ಅದ, ಎಲ್ದಿಗೂ ಒಳ್ಳೆ ರೆಸಿಪಿ ಅದ. ಇದು ನೈವೇದ್ಯಕ್ಕೂ ಮಾಡೋಕ್ಕೆಬೋದು. ಕೃಷ್ಣನ ಜನ್ಮಾಷ್ಟಮಿಗೆ ಬಂತಲ್ಲ ಇನ್ನೇನು, ಅದಕ್ಕೆ ಈ ಥರ ರೆಸಿಪಿ. ಈ ಉಂಡೆಗಳನ್ನ ನೀವು ಒಂದು ಸಲ ಮಾಡಿ ನೋಡಿರಿ, ಒಂದು ಸಲ ಟ್ರೈ ಮಾಡಿರಿ. ಹೇಗಿತ್ತಂತ ಕಮೆಂಟ್ ಹಾಕ್ರಿ. ನನ್ನ ಚಾನಲ್ಗೆ ಎಲ್ರಿಗೂ ಶೇರ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ, ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಧನ್ಯವಾದಗಳು.